ಇನ್ನು ಬೆಂಗಳೂರಿನಲ್ಲಿ ಮಹಿಳೆಯರ ದರೋಡೆ ಗ್ಯಾಂಗ್ ಆಕ್ಟಿವ್ ಆಗಿದೆ. ಅಪಾರ್ಟ್ಮೆಂಟ್ಗೆ ನುಗ್ಗಿರುವಂತಹ 6 ಮಹಿಳೆಯರಿಂದ ಕಳ್ಳತನ ಆಗಿದೆ. ಯಶವಂತಪುರದ ಗೋಲ್ಡನ್ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನ ನಡೆದಿದೆ. ನಕಲಿ ಬಂಗಾರ ಮಾರಾಟ ಮಾಡುವುದಾಗಿ ಬಂದಿದ್ದಂತಹ ಗ್ಯಾಂಗ್ ಮಕ್ಕಳೊಂದಿಗೆ ಬಂದಿದ್ದಂತಹ 6 ಜನರನ್ನ ಸೆಕ್ಯೂರಿಟಿ ಗಾರ್ಡ್ ತಡೆದಿದ್ರು. ಸೆಕ್ಯೂರಿಟಿ ಹತ್ರ ಮಾತನಾಡಿಕೊಂಡು 4 ಜನ ಮಹಿಳೆಯರು ನಿಂತ್ಕೊಂಡಿದ್ರು. 2 ಸೆಕ್ಯೂರಿಟಿ ಗಾರ್ಡ್ನ ಕಣ್ತಪ್ಪಿಸಿ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ನೆಲಮಹಡಿಯ ಸೆಕ್ಯೂರಿಟಿ ಮನೆಯಿಂದ 40,000 ಹಣ ಚಿನ್ನವನ್ನ ಕಳ್ಳತನ ಮಾಡಲಾಗಿದೆ. ಅಪಾರ್ಟ್ಮೆಂಟ್ನ ಸಿಸಿಟಿವಿಯಲ್ಲಿ ಖತರ್ನಾಕ್ ಮಹಿಳೆಯರ ಕೃತ್ಯ ಸೆರೆಯಾಗಿದೆ. 6 ಮಂದಿಯ ಗ್ಯಾಂಗ್ ಇದು. ಅಪಾರ್ಟ್ಮೆಂಟ್ಗೆ ಬರುವಂತಹ ಸಂದರ್ಭದಲ್ಲಿ, ಒಳಗೆ ಹೋಗುವಂತಹ ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ತಡೆದಿದ್ದಾರೆ. ಈ ಸಂದರ್ಭದಲ್ಲಿ 4 ಸೆಕ್ಯೂರಿಟಿ ಗಾರ್ಡ್ ಜೊತೆ ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಕಣ್ತಪ್ಪಿಸಿ 2 ಒಳಗೆ ಹೋಗಿದ್ದಾರೆ. ಹೋಗಿ ಅಲ್ಲಿ ಸೆಕ್ಯೂರಿಟಿಯ ಮನೆಯಿಂದಲೇ ಅಲ್ಲಿ ಕಳ್ಳತನವನ್ನ ನಡೆಸಿರೋದು. ಆ ಗ್ಯಾಂಗ್ನ ಸಿಸಿಟಿವಿ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಮಹಿಳೆಯರ ಗ್ಯಾಂಗ್, ದರೋಡೆ ಗ್ಯಾಂಗ್ ಈಗ ಆಕ್ಟಿವ್ ಆಗಿರೋದು. ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಯಶವಂತಪುರದ ಗೋಲ್ಡನ್ ಅಪಾರ್ಟ್ಮೆಂಟ್ನಲ್ಲಿ ಈ ಗ್ಯಾಂಗ್ ಕಳ್ಳತನವನ್ನ ನಡೆಸಿದೆ. ಒಂದು 2-3 ಮಕ್ಕಳು ಕೂಡ ಇದ್ದಾರೆ. ಅವರನ್ನು ಕೂಡ ಎತ್ಕೊಂಡು ಈ ರೀತಿಯಾಗಿ ಕಳ್ಳತನದ ಕೃತ್ಯದಲ್ಲಿ ಅವರು ಭಾಗಿಯಾಗಿರೋದು. 5-6 ಜನರಿರುವಂತಹ ಗ್ಯಾಂಗ್ ಇದು. ನೇರವಾಗಿ ಅಪಾರ್ಟ್ಮೆಂಟ್ಗೆ ನುಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರನ್ನ ತಡೆದಿದ್ದಾರೆ ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ಸ್. ಆದರೆ ಸೆಕ್ಯೂರಿಟಿ ಗಾರ್ಡ್ಗಳ ಜೊತೆಗೆ ಮಾತನಾಡ್ತಾ ಅವರ ಕಣ್ತಪ್ಪಿಸಿ 2 ಮಹಿಳೆಯರು ಸೀದಾ ಒಳಗೆ ಹೋಗಿದ್ದಾರೆ. ಆ 2 ಒಳಗೆ ಹೋಗಿ ನೇರವಾಗಿ ಕಳ್ಳತನ ಮಾಡಿ ಅಲ್ಲಿಂದ ಪರಾರಿಯಾಗಿರೋದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಈಗ ಮಹಿಳೆಯರ ದರೋಡೆ ಗ್ಯಾಂಗ್ ಈಗ ನಿಜಕ್ಕೂ ಕೂಡ ಆಶ್ಚರ್ಯ ಮೂಡಿಸತ್ತೆ. ಇವರು ಮಾಡಿರುವಂತಹ ಕೃತ್ಯ ಮಾಡಿರುವಂತಹ ರೀತಿ ನೋಡ್ತಾ ಇದ್ರೆ, ಅಂದ್ರೆ ಸಿಸಿಟಿವಿಯಲ್ಲಿ ಕೂಡ ಅವರ ಮುಖಚಹರೆ ಕೂಡ ಗೊತ್ತಾಗುವಂತಹ ರೀತಿಯಲ್ಲೇ ಇದೆಯಾ? ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ ರಕ್ಷಾ? ಮಧುಕರ್, ಇದು ನಡೆದಿರುವಂತದ್ದು ಯಶವಂತಪುರದಲ್ಲಿರುವಂತಹ ಗೋಲ್ಡನ್ ಪೆಟಲ್ಸ್ ಅನ್ನುವಂತಹ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತಹ ಘಟನೆ. ಸಾಮಾನ್ಯವಾಗಿ ನಾವು ಉತ್ತರ ಭಾರತದಲ್ಲಿ, ಡೆಲ್ಲಿನಲ್ಲಿ, ಹಾಗೆ ಮದ್ರಾಸ್ ಈ ಭಾಗದಲ್ಲೆಲ್ಲ ನೋಡ್ತಿದ್ವಿ ಈ ತರದೆಲ್ಲ ಸಿಸಿಟಿವಿ ದೃಶ್ಯಗಳನ್ನ. ಈ ರೀತಿ ಮಹಿಳೆಯರು ಗುಂಪು ಕೊಟ್ಕೊಂಡು ಬರೋದು, 4 ಜನ 5 ಜನ ಒಟ್ಟಿಗೆ ಬರೋದು, ಡಿಸ್ಟ್ರಾಕ್ಟ್ ಮಾಡುವಂಥದ್ದು, ಆನಂತರ ಕಳ್ಳತನವನ್ನ ಮಾಡೋದು, ಅಂಗಡಿಗಳಿಗೆ ಹೋಗುವಂಥದ್ದು, ಈ ತರದೆಲ್ಲನು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಏನಾಗಿದೆ ಅಂತಂದ್ರೆ ಮನೆಗೆನೆ ನುಗ್ಗುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಅಪಾರ್ಟ್ಮೆಂಟ್ಗೆ ಯಾವ್ದನ್ನ ನಾವು ಸೇಫ್ಟಿ, ಸೆಕ್ಯೂರಿಟಿ ಎಲ್ಲವೂ ಕೂಡ ಇರುತ್ತೆ, ಸಿಸಿಟಿವಿ ಇರುತ್ತೆ, ಇಲ್ಲಿದ್ರೆ ಸ್ವಲ್ಪ ಲೈಫ್ ಸ್ವಲ್ಪ ಸೆಕ್ಯೂರ್ ಆಗಿರುತ್ತೆ, ಮನೆಗಳತನ ಆಗಿರ್ಬೋದು ಮತ್ತೊಂದಾಗಿರ್ಬೋದು ನಡೆಯೋದಿಲ್ಲ ಅಂತ ನಾವು ಅನ್ಕೊಂಡಿರುವಂತ ವ್ಯವಸ್ಥೆ ಏನಿದೆ ಅಂತಹ ಒಂದು ಜಾಗದಕ್ಕೆನೆ ಇವರು ಟಾರ್ಗೆಟ್ ಮಾಡಿ ಮನೆಯಲ್ಲಿರುವಂತಹ ಹೆಂಗಸರಿಗೆ ನಾವು ಏನೋ ಮಾರಾಟ ಮಾಡ್ತೀವಿ, ಏನೋ ರಿಕ್ವೆಸ್ಟ್ ಮಾಡ್ತೀವಿ ಅನ್ನುವಂತಹ ಒಂದು ಹೇಳಿಕೆಗಳನ್ನ ಹೇಳ್ಕೊಂಡು ಸೆಕ್ಯೂರಿಟಿ ಹತ್ರ ಹೋಗ್ತಾರೆ. ಆದ್ರೆ ಸೆಕ್ಯೂರಿಟಿ ಅದಕ್ಕೆ ಒಪ್ಪೋದಿಲ್ಲ, ಅವ್ರನ್ನ ಅಪಾರ್ಟ್ಮೆಂಟ್ ಒಳಗಲಿಕ್ಕೆ ಬಿಟ್ಕೊಳ್ಳಿಕ್ಕೆ ಒಪ್ಪೋದಿಲ್ಲ. ಅಂತಹ ಸಂದರ್ಭದಲ್ಲಿ 4 ಜನ ಮಹಿಳೆಯರು ಸೆಕ್ಯೂರಿಟಿಯನ್ನ ಡಿಸ್ಟ್ರಾಕ್ಟ್ ಮಾಡಿ ಅವರನ್ನ ಮಾತಿಗೆ ಇಳಿದು ಅವ್ರ ಹತ್ರ ವಾದ ವಿವಾದ ಮಾಡ್ಕೊಂಡು ನಿಂತ್ಕೊಂಡ್ರೆ ಅವ್ರ ಕಣ್ ತಪ್ಪಿಸಿ 2 ಜನ ಮಹಿಳೆಯರು ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ. 2 ಜನ ಮಹಿಳೆಯರು ಒಳಭಾಗಕ್ಕೆ ಹೋಗಿ ಕಳ್ಳತನ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಅಂದ್ರೆ ಸೆಕ್ಯೂರಿಟಿ ಮನೆ ಗ್ರೌಂಡ್ ಫ್ಲೋರ್ ಅಲ್ಲೇನೇ ಇರುತ್ತೆ. ಫಸ್ಟ್ ಅವರು ಸೆಕ್ಯೂರಿಟಿ ಮನೆಗೆನೆ ಟಾರ್ಗೆಟ್ ಮಾಡಿ ಕಳ್ಳತನವನ್ನ ಮಾಡ್ಕೊಂಡು ಹೋಗಿರ್ತಕ್ಕಂಥ ಒಂದು ಪ್ರಕರಣ ಅಂತ ಹೇಳ್ಬೋದು. ಇದನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಭಯ ಆಗುತ್ತೆ. ಅಂದ್ರೆ ಗುಂಪು ಕಟ್ಕೊಂಡು ಹೋಗುವಂತಹ ಮಹಿಳೆಯರ ಗ್ಯಾಂಗ್ ಇರ್ಬೋದು, ಮೊಬೈಲ್ ಕಟ್ಕೋಬಹುದು, ಅಥವಾ ಅಂದ್ರೆ ಯಾರನ್ನಾರು ಸಿಂಗಲ್ ಲೇಡೀಸ್ ನ ಅಥವಾ ಸಿಂಗಲ್ ಪರ್ಸನ್ಸ್ ನ ಇವರು ಟಾರ್ಗೆಟ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಎಚ್ಚರಿಕೆಯಿಂದ ಇರಬೇಕಾದಂತ ಅಗತ್ಯ ಬೆಂಗಳೂರಿಗರಿಗೆ ಮತ್ತೆ ಶುರುವಾಗಿದೆ ಅಂತ ಅನ್ಸುತ್ತೆ. ಜೊತೆಗೆ ಈ ಒಂದು ಜನರ ಒಂದು ಗಮನಿಸಿದಾಗ ನಾವು ಸಿಗ್ನಲ್ ಗಳಲ್ಲಿ ಅಲ್ಲಿ ಇಲ್ಲಿ ಮಕ್ಕಳನ್ನ ಎತ್ಕೊಂಡು ಭಿಕ್ಷೆ ಬೇಡುವಂತವ್ರನ್ನ ಕೂಡ ನೋಡಿರ್ತೀವಿ. ಆ ಗ್ಯಾಂಗಿಗೆ ಸಂಬಂಧಪಟ್ಟಂತಹ ಒಂದು ಗ್ಯಾಂಗ್ ಅನ್ಸುತ್ತೆ. ಹಾಗೇನೆ ಬೆಂಗಳೂರಿನ ಕಡೆಗೆ, ದೊಡ್ಡ ದೊಡ್ಡ ಮಹಾನಗರಗಳ ಕಡೆಗೆ ಇಂತಹ ಒಂದು ಜನರು, ಅಂದ್ರೆ ಇಂತಹ ಒಂದು ಗ್ಯಾಂಗ್ ಸಾಮಾನ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ಎಂಟ್ರಿ ಕೊಡುತ್ತೆ. ಯಾಕಂದ್ರೆ ಅವರು ಉಳ್ಕೊಳ್ಳುವಂಥದ್ದು ಎಲ್ಲವೂ ಕೂಡ ರಸ್ತೆ ಬದಿನಲ್ಲೋ ಅಥವಾ ಫ್ಲೈಓವರ್ ಕೆಳಭಾಗದಲ್ಲೋ ಉಳ್ಕೊಂಡು ಭಿಕ್ಷಾಟನೆ ಮಾಡ್ಕೊಂಡು ಅಥವಾ ಸಿಗ್ನಲ್ ಗಳಲ್ಲಿ ಸಣ್ಣ ಪುಟ್ಟ ವಸ್ತುಗಳನ್ನ ಮಾರಾಟ ಮಾಡ್ಕೊಂಡು ಹಣ ಮಾಡ್ಕೊಂಡು ಹೋಗುವಂತಹ ಒಂದು ಇಂಟೆನ್ಷನ್ ಇಂದ ಈ ಒಂದು ಗ್ಯಾಂಗಿನೇ ಬಂದಿರ್ತಾರೆ, ಅಂದ್ರೆ ಗುಳೆ ಬಂದಿರ್ತಾರೆ ಉತ್ತರ ಭಾರತದಿಂದ. ಸೊ ಅಂತಹ ಒಂದು ಗ್ಯಾಂಗಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಮಹಿಳೆಯರೇ ಇವರು ಅಂತ ಅನ್ಸುತ್ತೆ. ಆದ್ರೆ ಇವ್ರು ಟಾರ್ಗೆಟ್ ಮಾಡ್ತಿರೋದು ಕಳ್ಳತನವನ್ನ ಅಂತಕ್ಕಂಥದ್ದು ನಿಜವಾಗ್ಲೂ ಶಾಕಿಂಗ್ ವಿಚಾರ. ಮಗದಷ್ಟು ಎಚ್ಚರಿಕೆ ವಹಿಸುವಂತದ್ದು ಅಗತ್ಯ ಇದೆ. ಈಗಾಗಲೇ ಈ ಸಂಬಂಧ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲಾಗಿದೆ. ಪೊಲೀಸರು ಈ ಮಹಿಳೆಯರ ಗ್ಯಾಂಗಿಗೋಸ್ಕರ ಹುಡುಕಾಟವನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಮಧುಕರ್, ಥ್ಯಾಂಕ್ ಯು ರಕ್ಷಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.